ಹೀಗೆ ಅಕ್ಕಪಕ್ಕ ಹಿಂದೆ ಮುಂದೆ ಯಾವುದೇ ವಾಹನಗಳಿಗೆ ಕೇರ್ ಮಾಡದೆ ತಮ್ಮ ಪಾಡಿಗೆ ತಾವು ರಸ್ತೆ ಒತ್ತುವರಿ ಮಾಡಿಕೊಂಡಿರುವಂತೆ ಸಾಲುಗಟ್ಟಿ ಹೋಗುತ್ತಿರುವ ಟಿಪ್ಪರ್ಗಳ ದೃಶ್ಯಗಳು ಕಂಡುಬರುವುದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿ 40ಕ್ಕೂ ಹೆಚ್ಚು ಕ್ರಷರ್ಗಳು, 50ಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳು ಇದ್ದು ಅವುಗಳಿಂದ ಉತ್ಪತ್ತಿಯಾಗುವ ಕಲ್ಲಿನ ಉತ್ಪನ್ನಗಳಾದ ಎಂಸ್ಕ್ಯಾಂಡ್ ಕಲ್ಲಿನ ದಮ್ಮಿಗಳು, ಜಲ್ಲಿಯನ್ನ ಬೆಂಗಳೂರಿಗೆ ಸಾಗಿಸಲಾಗುತ್ತಿದೆ. ಹೀಗೆ ಕಲ್ಲಿನ ವ್ಯಾಪಾರ ದಂಧೆಯಲ್ಲಿ ಸರ್ಕಾರದ ನೀತಿ ನಿಯಮ ಕಾನೂನುಗಳನ್ನ ಮೀರಿ ಅಕ್ರಮವಾಗಿ ಕಲ್ಲಿನ ಉತ್ಪನ್ನಗಳನ್ನ ಸಾಗಾಟ ಮಾಡಲಾಗುತ್ತಿದೆ. ಇದರಿಂದ ರಾಷ್ಟ್ರೀಯ ಹೆದ್ದಾರಿ 44 ಕಲ್ಲು ಕ್ವಾರಿ ಕ್ರಷರ್ ದಂಧೆಗೆ ಮೀಸಲಿಟ್ಟಂತೆ ಆಗಿದೆ. ಅಲ್ಲದೆ ದಿನಕ್ಕೊಂದು ಕಡೆ ಅಪಘಾತಗಳಾಗುತ್ತಿವೆ. ಇನ್ನು ಚದುಲಪುರ ಕ್ರಾಸ್ ಬಳಿ ಟಿಪ್ಪರ್ ಲಾರಿಯೊಂದು ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಪೊಲೀಸ್ ಸಿಬ್ಬಂದಿ ಫೀಲ್ಡ್ಗೆ ಇಳಿದು ಸಿಕ್ಕ ಟಿಪ್ಪರ್ ಲಾರಿಗಳನ್ನ ಹಿಡಿದು ದಂಡ ಹಾಕಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಆದರೆ ನಿಲ್ಲದ ಟಿಪ್ಪರ್ ಲಾರಿಗಳ ಹುಚ್ಚಾಟ ಮತ್ತದೇ ಪುನರಾವರ್ತನೆ ಆದರೆ ಕಾನೂನು ರೀತಿ ಕ್ರಮ ಜರುಗಿಸುವುದಾಗಿ ಎಸ್ಪಿ ಕುಶಾಲ್ ಚೌಕ್ಸೆ ಲಾರಿ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸುಮಾರು ಕ್ವಾರೀಸ್ ಮತ್ತು ಕ್ರಷರ್ಸ್ ವಗೇರಾ ಇದೆ. ಸೊ ಅದೇ ಕಾರಣ ಬಗ್ಗೆ ಟಿಪ್ಪರ್ ಲಾರೀಸ್ದು ಜಾಸ್ತಿ ಮೂಮೆಂಟ್ ಇದೆ ನಮ್ಮ ಡಿಸ್ಟಿಕಲ್ಲಿ. ಎಸ್ಪೆಷಲಿ ಚಿಕ್ಕಬಳ್ಳಾಪುರ, ನಂದಿ, ಗುಡಿಬಂಡೆ, ಪೆರೇಸಂದ್ರ ಈ ಸೈಡ್ ಜಾಸ್ತಿ ಇದೆ, ಹೈವೇ ಮೇಲೆ ಜಾಸ್ತಿ ಇದೆ. ಮತ್ತು ರೀಸೆಂಟ್ 2-3 ಮಂತ್ಸಿಂದ ಜಾಸ್ತಿ ಆಕ್ಸಿಡೆಂಟ್ಸ್ ವಗೇರಾ ಕೂಡ ಆಗ್ತಾ ಇದೆ. ಈ ಹೆವಿ ವೆಹಿಕಲ್ಸ್ ಕಾರಣ ಬಗ್ಗೆ ರೋಡ್ದು ಕೂಡ ಸಿಚುವೇಶನ್ ಖರಾಬ್ ಆಗಿದೆ. ಮತ್ತು ಅವರು ಸರಿಯಾಗಿ ಥರ ಹಿಂಭಾಗಕ್ಕೆ ಕವರ್ ಮಾಡಲ್ಲ ಅಥವಾ ಆ ಟೈಮಿಂದ ಕೂಡ ಏನು ಬಿದ್ದಾಗ್ತಾ ಇದೆ, ಚಿಕ್ಕ ಸ್ಟೋನ್ಸ್ ವಗೇರಾ ಅಥವಾ ಮಣ್ಣು ವಗೇರಾ ಈ ಕಾರಣ ಬಗ್ಗೆ ಕೂಡ ಆಕ್ಸಿಡೆಂಟ್ಸ್ ವಗೇರಾ ಆಗ್ತಾ ಇದೆ. ಸೊ ಈ ಥರ ಪಬ್ಲಿಕ್ಕಿಂದ ಕೂಡ ನಮಗೆ ತುಂಬ ಕಂಪ್ಲೇಂಟ್ ಬಂದಿದೆ. ಸೊ ರೀಸೆಂಟಾಗಿ 3 ಡೇಸ್ ಬ್ಯಾಕ್ ಚದಲ್ಪುರ ಕ್ರಾಸಲ್ಲಿ ಕೂಡ ಒಂದು ಫೆಟಲ್ ಆಕ್ಸಿಡೆಂಟ್ ಆಗಿದೆ. ಸೊ ಆ ವಿಚಾರ ಬಗ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಎಲ್ಲ ವೆಹಿಕಲ್ಸ್ದು ಟಿಪ್ಪರ್ಸ್ ಆ್ಯಂಡ್ ಲಾರೀಸ್ಗೆ ಸ್ಟಾಪ್ ಮಾಡಿಕೊಂಡು ಅವರದ್ದು ಎಲ್ಲ ಡಾಕ್ಯುಮೆಂಟ್ಸ್ ವಗೇರಾ ಚೆಕ್ ಮಾಡ್ತಾ ಇದ್ದೀವಿ. ಅವ್ರದ್ದು ಫಿಟ್ನೆಸ್ ಏನಿದೆ, ಡ್ರೈವರ್ದು ಲೈಸೆನ್ಸ್ ಇದೆಯಾ, RC ವಗೇರಾದು ಸ್ಟೇಟಸ್ ಏನಿದೆ, ಇನ್ಶೂರೆನ್ಸ್ ವಗೇರಾ ಇದೆಯಾ ಇದು ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ IMV ಪ್ರಕಾರ. ಜೊತೆಗೆ ಅವ್ರದ್ದು ಟನೇಜ್ ವಗೇರಾ ಏನಿದೆ, ಕೆಪಾಸಿಟಿ ಎಷ್ಟು ಇದೆ, ರಾಯಲ್ಟಿ ವಗೇರಾದು ಡಾಕ್ಯುಮೆಂಟ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ಅದು ಎಲ್ಲ ನಾವು RTO ಇಂದ ಸಹಕಾರ ತಗೊಂಡು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯಿಂದ ಸಹಕಾರ ತಗೊಂಡು ಅದು ಕೂಡ ನಾವು ಚೆಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಈಗ. ಸೊ ರೀಸೆಂಟಾಗಿ ನಾವು ಸುಮಾರು ವೆಹಿಕಲ್ಸ್ಗೆ ಚೆಕ್ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ, ರೆಗ್ಯುಲರ್ ಫೈನ್ಸ್ ಹಾಕಿದ್ದೀವಿ ಅವ್ರ ಮೇಲೆ, ಮತ್ತು ಇದು ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಜೊತೆಗೆ ಒಂದು ಮೀಟಿಂಗ್ ಕೂಡ ಮಾಡ್ತೀವಿ ಡ್ರೈವರ್ಸ್ ಜೊತೆಗೆ, ಸೊ ದ್ಯಾಟ್ ಅವರು ಕೂಡ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ವಗೇರಾ ಯಾರು ಮಾಡ್ತಾರೆ ಅದು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟ್ರಾಫಿಕ್ ವೈಲೇಷನ್ ಮಾಡಬಾರ್ದು, ಇದು ಅವ್ರ ಗಮನಕ್ಕೆ ಹೇಳ್ತೀವಿ, ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಈ ಥರ ಪಬ್ಲಿಕ್ಕಿಂದ ಕಂಪ್ಲೇಂಟ್ ಬಂದಿದೆ ಕಿ ಅವರು ಕ್ರಮ ತಗೊಳ್ತಾ ಇಲ್ಲ, ಸುಮಾರು ಟೈಮ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಆ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಸೊ ಈ ಕಾರಣ ಬಗ್ಗೆ ನಾನು ಸ್ವಂತ ಪರ್ಸನಲ್ ಆಗಿ ಈಗ ಮಾನಿಟರ್ ಮಾಡ್ತಾ ಇದ್ದೀನಿ. ನಾನು ಪರ್ಸನಲ್ ಆಗಿ ಕೂಡ ರೌಂಡ್ಸ್ ಮಾಡಿದ್ದೀನಿ, ಗಾಡಿ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಡಾಕ್ಯುಮೆಂಟ್ಸ್ ವಗೇರಾ ಚೆಕ್ ಮಾಡಿದ್ದೀವಿ. ಸೊ ನಾವು ಈಗ ಸ್ಟ್ರಿಕ್ಟ್ ಆಗಿ ನಮ್ಮ ಅಫ್ಸರ್ಸ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಕಿ ಈ ಥರದ್ದು ಯಾವುದು ವಾಲೇಷನ್ ವಗೇರಾ ಇದೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಸೊ ಈಗ ನಮ್ಮ ಸ್ಪೆಷಲ್ ಡ್ರೈವ್ ಒಳಗಾಗಿ ನಾವು ಅವರ ಮೇಲೆ 100% ಸ್ಟ್ರಿಕ್ಟ್ ಆಕ್ಷನ್ ಮಾಡ್ತೀವಿ. ಇದು ಒಂದು ದಿನದ ಕಥೆಯಲ್ಲ. ಪೆರೇಸಂದ್ರದಿಂದ ಬೆಂಗಳೂರಿಗೆ ಹೊರಡುವಾಗ ಬರುವ ಎರಡೂ ಬದಿಯಲ್ಲಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ. ರಸ್ತೆ ಸಾರಿಗೆ ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಿ ಮನಸೋ ಇಚ್ಛೆ ಬೇಕಾಬಿಟ್ಟಿ ಟಿಪ್ಪರ್ಗಳು ಸಂಚರಿಸುತ್ತವೆ. ಇದರಿಂದ ವಾಹನ ಸವಾರರು ಹೆದ್ದಾರಿಯಲ್ಲಿ ಸಂಚರಿಸಲು ಭಯ ಪಡುವಂತಾಗಿದೆ. ಇನ್ನು ಚದಲಾಪುರದ ಬಳಿ ನಡೆದ ಅಪಘಾತದ ಸುದ್ದಿ ಗಂಭೀರ ಸ್ವರೂಪಗೊಳ್ಳುತ್ತಿದ್ದಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಟಿಪ್ಪರ್ ಲಾರಿ ಮಾಲೀಕರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. 10 ವೀಲ್ ಟಿಪ್ಪರ್ಗೆ 28 ಟನ್ನು ಗ್ರಾಸ್ ವೆಹಿಕಲ್ ವೇಟ್ ಇರುತ್ತೆ. 12 ವೀಲ್ ಟಿಪ್ಪರ್ಗೆ 35 ಟನ್ ಗ್ರಾಸ್ ವೆಹಿಕಲ್ ವೇಟ್ ಇರುತ್ತೆ. ಸ್ಪೀಡ್ ಡಿಪೆಂಡಿಂಗ್ ಆನ್ ದ ವೆಹಿಕಲ್. ಈಗ ಕಾರ್ಗಳಾದರೆ ಹೈವೇಲಿ ಸ್ಪೀಡ್ ಲಿಮಿಟ್ ಇದೆ. ಈಗ ನಮ್ಮ ನ್ಯಾಷನಲ್ ಹೈವೇಲಿ 80 ಕಿಲೋಮೀಟ್ರ್ವರೆಗೂ ಸ್ಪೀಡ್ ಅಲೌಡ್ ಇದೆ. ಅದಕ್ಕಿಂತ ಮೇಲೆ ಹೋದರೆ ಅದು ವೈಲೇಷನ್ ಆಗುತ್ತೆ, ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಆಗುತ್ತೆ.
ನಮ್ಮ ಆಫೀಸಲ್ಲಿ ರಿಜಿಸ್ಟರ್ ಆಗಿರೋದು ಒಂದು 60 ಟಿಪ್ಪರ್ ಇರ್ಬೋದು ನಮ್ಮ ಆಫೀಸಲ್ಲಿ. ಹೊರಗಡೆಯಿಂದ ಎಷ್ಟು ಟಿಪ್ಪರ್ ರಿಜಿಸ್ಟರ್ ಆಗಿರುತ್ತೆ ಅಂತ ಅದು ನಮ್ಮ ಹತ್ರ ಲೆಕ್ಕ ಇದಿರೋದು. ನಮ್ಮ ಕಂಪ್ಯೂಟ್ರಲ್ಲಿ ನಮ್ಮ ಸಿಸ್ಟಮಲ್ಲಿ ಅದು ಗೊತ್ತಾಗೋದಿಲ್ಲ. ಖನಿಜ ರಿಯಾಯಿತಿ ನಿಯಮಾವಳಿ ಪ್ರಕಾರ ಏನಿದೆ ಲಾರಿಗಳಿಗೆ ನಮ್ಮ ರೂಲ್ ಪ್ರಕಾರ KMMCR ಪ್ರಕಾರ ಏನು 25 ಟನ್ ಇದ್ದರೆ ಅವ್ರು 25 ಟನ್ದು ಪರ್ಮಿಟ್ ಇದ್ದರೆ ನಾವು ಅದನ್ನು ಚೆಕ್ ಮಾಡಿ ಈಗಾಗಲೇ ಭೂವಿಜ್ಞಾನಿಗಳು ಮತ್ತು ಚೆಕ್ ಪೋಸ್ಟ್ಗಳಲ್ಲೆಲ್ಲ ಚೆಕ್ ಮಾಡ್ತಿದ್ದಾರೆ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಿದ್ದಾರೆ. ಹಂಗೇನಾದರೂ ಅವರು ಓವರ್ ಟನೇಜಸ್ಸು ಆ ಥರ ಏನಾದ್ರು ಕಂಡು ಬಂದರೆ ಅದಕ್ಕೆ ನಾವು ಏನಿದೆ ದಂಡ ನಮ್ಮ ರೂಲ್ ಪ್ರಕಾರ ಅದು ಹಾಕ್ತಾಯಿದ್ದೀವಿ, ಕ್ರಮ ವಹಿಸ್ತಾ ಇದ್ದೀವಿ. ಎಲ್ಲರಿಗೂ ನಾನು ಸ್ಟ್ರಿಕ್ಟಾಗಿ ಆದೇಶಗಳು ಕೊಟ್ಟಿದ್ದೀನಿ. ಅಂಥದ್ದೇನಾದ್ರು ಕಂಡು ಬಂದರೆ ಅದನ್ನು ಸೀಸ್ ಮಾಡಿ ನಾವು ಕ್ರಮ ವಹಿಸ್ತೀವಿ. ಅದು ನನ್ನ ಗಮನಕ್ಕೆ ಇವಾಗ ಬಂದಿಲ್ಲ. ಅದೇನಾದ್ರು ಬಂದಿದ್ದರೆ ನಾನು ಇವಾಗಲೇ ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದೀನಿ. ಹಂಗೇನಾದ್ರು ಬಂದರೆ ಅದ್ರ ಪ್ರಕಾರನೇ ಸೀಸ್ ಮಾಡಿ ಕ್ರಮ ವಹಿಸ್ತೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರದ ಚುದಿಲಾಪುರ ಅಪಘಾತದ ನಂತರ ಎಚ್ಚೆತ್ತ ಪೊಲೀಸರು ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸಿ ಕೇವಲ ಬೆರಳೆಣಿಕೆಯಷ್ಟು ಟಿಪ್ಪರ್ಗಳನ್ನು ತಡೆದು ವಾರ್ನ್ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ಟಿಪ್ಪರ್ಗಳಿಂದ ಅಪಘಾತಗಳಾದಾಗ ಸಾರ್ವಜನಿಕರ ಕಣ್ಣುರಿಸಲು ಕಾರ್ಯಾಚರಣೆ ಮಾಡೋದರ ಬದಲು ಪ್ರತಿದಿನ ನಿರಂತರ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.